ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕೆಂದು ಅವರಲ್ಲಿ ವಿನಂತಿಸುತ್ತೇನೆ. ಕುಮಾರಿ ಸ್ಫೂರ್ತಿ ಕನ್ನಡಿ ಇವರಿಂದ ಏಕಪಾತ್ರಾಭಿನಯ. ಹೊರಟಾಳು ರಾಧೆ ಮಥುರಾಪುರಕ್ಕೆ, ಹೊರಟಾಳು ರಾಧೆ ಮಥುರಾಪುರಕ್ಕೆ. ಚಟಪಟ ಚಟಪಟ ಹೂಗಾಳ ಕೊಯ್ದು, ಚಟಪಟ ಚಟಪಟ ಹೂಗಾಳ ಕೊಯ್ದು, ಹೂಗಾಳ ಕೊಯ್ದು ಮಾಲೆಯ ಮಾಡಿ, ಹೂಗಾಳ ಕೊಯ್ದು ಮಾಲೆಯ ಮಾಡಿ, ಮಾಲೆಯ ಮಾಡಿ ಕೊಡದಲ್ಲಿ ತುಂಬಿ, ಮಾಲೆಯ ಮಾಡಿ ಕೊಡದಲ್ಲಿ ತುಂಬಿ. ಹೊರಟಾಳು ರಾಧೆ ಮಥುರಾಪುರಕ್ಕೆ, ಹೊರಟಾಳು ರಾಧೆ ಮಥುರಾಪುರಕ್ಕೆ. ಸರವರ ಸರವರ ಹಾಲನ್ನು ಕರೆದು, ಸರವರ ಸರವರ ಹಾಲನ್ನು ಕರೆದು, ಹಾಲನ್ನು ಕರೆದು ಕೊಡದಲ್ಲಿ ತುಂಬಿ, ಹಾಲನ್ನು ಕರೆದು ಕೊಡದಲ್ಲಿ ತುಂಬಿ. ಹೊರಟಾಳು ರಾಧೆ ಮಥುರಾಪುರಕ್ಕೆ, ಹೊರಟಾಳು ರಾಧೆ ಮಥುರಾಪುರಕ್ಕೆ. ತುಂಬಿದ ಕೊಡವು ತಲೆಯ ಮೇಲೆ, ತುಂಬಿದ ಕೊಡವು ತಲೆಯ ಮೇಲೆ, ಹೊರಟಾಳು ರಾಧೆ ಮಥುರಾಪುರಕ್ಕೆ. ಸುರುಬೂರು ಸುರುಬೂರು ಮೊಸರನ್ನು ಕಡೆದು, ಸುರುಬೂರು ಸುರುಬೂರು ಮೊಸರನ್ನು ಕಡೆದು, ಮೊಸರನ್ನು ಕಡೆದು ಬೆಣ್ಣೆಯ ತೆಗೆದು, ಮೊಸರನ್ನು ಕಡೆದು ಬೆಣ್ಣೆಯ ತೆಗೆದು, ಬೆಣ್ಣೆಯ ತೆಗೆದು ಕೊಡದಲ್ಲಿ ತುಂಬಿ, ಬೆಣ್ಣೆಯ ತೆಗೆದು ಕೊಡದಲ್ಲಿ ತುಂಬಿ. ಹೊರಟಾಳು ರಾಧೆ ಮಥುರಾಪುರಕ್ಕೆ, ಹೊರಟಾಳು ರಾಧೆ ಮಥುರಾಪುರಕ್ಕೆ. ತುಂಬಿದ ಕೊಡವು ತಲೆಯ ಮೇಲೆ, ತುಂಬಿದ ಕೊಡವು ತಲೆಯ ಮೇಲೆ, ಹೊರಟಾಳು ರಾಧೆ ಮಥುರಾಪುರಕ್ಕೆ, ಹೊರಟಾಳು ರಾಧೆ ಮಥುರಾಪುರಕ್ಕೆ. ಮಥುರಾಪುರದೇ ಕೃಷ್ಣನ್ನ ಕಂಡು, ಮಥುರಾಪುರದೇ ಕೃಷ್ಣನ್ನ ಕಂಡು, ಕೃಷ್ಣನ್ನ ಕಂಡು ಮಾಲೆಯ ಹಾಕಿ, ಕೃಷ್ಣನ್ನ ಕಂಡು ಮಾಲೆಯ ಹಾಕಿ, ಮಾಲೆಯ ಹಾಕಿ ಹಾಲನ್ನು ಕುಡಿಸಿ, ಹಾಲನ್ನು ಕುಡಿಸಿ ಬೆಣ್ಣೆಯ
ಕೃಷ್ಣನಿಗೆ ನಮಿಸಿ ಬೆಣ್ಣೆಯ ತಿನಿಸಿ ಕೃಷ್ಣನಿಗೆ ನಮಿಸಿ ಹೊರಟಾಡು ರಾಧೆ ಬೃಂದಾವನಕ್ಕೆ ಹೊರಟಾಡು ರಾಧೆ ಬೃಂದಾವನ पुराण पुरुषा पुण्य श्लोका राधे गोविंद पुराण पुरुषा पुण्य श्लोका राधे गोविंद वृंदावन चंद्रा वृंदावन चंद्रा अनाथ नाथ दीन बंधु राधे गोविंद अनाथ नाथ दीन बंधु राधे गोविंद पंडरनाथ पांडुरंगा
ತೃತೀಯ ಬಹುಮಾನ ಆದ್ಯ ಕುಲಕರ್ಣಿ ಕೇಶವ ವಿದ್ಯಾಕೇಂದ್ರ ಸ್ಕೂಲ್. ಸಮಾಧಾನ ಕೃಷ್ಣ ಮತ್ತು ರಾಧೆ ಎಲ್ಲರೂ ಒಂದೆರಡು ನಿಮಿಷ ನೇರ ಮಾಡಿ ಕೂತ್ಕೊಳ್ಳೋಣ. ಬೆನ್ನು ನೇರ ಮಾತೇರ್ ಬೆನ್ನು ನೇರ. ಚಂದ ಕಾಣ್ತಾ ಇದ್ದೀರಿ. ಈಗ ಪ್ರಪ್ರಥಮವಾಗಿ ತಾಯಿ ಜಗನ್ಮಾತೆಯನ್ನು ನಮಸ್ಕರಿಸುತ್ತಾ, ಇವತ್ತು ನಮ್ಮ ಮಧ್ಯದಲ್ಲಿ ಜಗದ್ಗುರುಗಳಾದ ಪರಮ ಪ್ರಿಯರಾದಂಥ ಶ್ರೀ ಕೃಷ್ಣ ನಮ್ಮ ಮಧ್ಯೆ ಇದ್ದಾರೆ. ಅವರ ಚರಣದಲ್ಲಿ ವಂದಿಸುತ್ತಾ, ವೇದಿಕೆ ಮೇಲೆ ಆಸನಾಗಿರುವಂಥ ಹಿರಿಯರಾದಂಥ ದತ್ತಣ್ಣ ಮತ್ತು ಜ್ಯೋತಿಯಣ್ಣವರೇ, ಪ್ರಧಾನ ಗುರುಮಾತೆ ತಂದಿರೆ, ಮಾತೆಯರೇ, ಮುದ್ದು ಮಕ್ಕಳೇ, ಕೃಷ್ಣ ಮತ್ತು ರಾಧೆಯರ ಚರಣಗಳಲ್ಲಿ ವಂದಿಸುತ್ತಾ, ಇವತ್ತು ನಾವೆಲ್ಲ ಆ ಮಕ್ಕಳಲ್ಲಿ ಒಂದು ಹಬ್ಬವನ್ನು ಕಾಣುತ್ತಾ ಇದೆ. ಆ ಮಕ್ಕಳ ರಾಧಾಕೃಷ್ಣರಾಗಿದ್ದರಿಂದ ಈ ಶಾಲೆ ಒಂದು ಹಬ್ಬದ ವಾತಾವರಣದಲ್ಲಿ ಮುಳುಗಿದೆ. ಯಾವ ಮಗು ಇವತ್ತು ಕೆಲಸ ನಾವು ಮಾಡುವ ಒಂದು ಕೆಲಸದಲ್ಲಿ ಇವತ್ತು ನಾವು ತೊಡಗಿಸ್ಕೊಂಡಿದ್ದೇವೆ. ನಾನು ಬಹಳಷ್ಟು ಮಕ್ಕಳನ್ನು ನೋಡ್ತಾ ಇದ್ದೆ. ಬಹಳಷ್ಟು ತಾಯಂದಿರು ಇವತ್ತು ನಾವು ಸರಳವಾದದ್ದನ್ನು ಆರಿಸ್ಕೊಂಡು ಬಿಡ್ತೇವೆ. ರೊಕ್ಕ ಕೊಟ್ಟರೆ ಏನು ಸಿಗೋದಿಲ್ಲ ಅಂತ ಹೇಳಿ ಅದನ್ನೆಲ್ಲ ತಂದು ಅದು ಮನೆಯಲ್ಲಿ ರೆಡಿ ಮಾಡಿದಾಗೆ ಕಾಣಿಸ್ತಾ ಇದೆ. ಆದರೆ ನಾವೆಲ್ಲ ಸಣ್ಣವರಿದ್ದಾಗ ನಮ್ಮ ತಾಯಂದಿರು ನಮ್ಗೆ ಏನು ಮಾಡ್ತಿದ್ರು ಅಂದರೆ, ಕೆಲವೊಬ್ಬರು ಮಕ್ಕಳು ಮಾಡ್ಕೊಂಡು ಬಂದಿದ್ದಾರೆ. 1-2-4 ಜನ ಮಕ್ಕಳು ನೋಡಿದೆ, ಕಿರೀಟ ಮನೆಯಲ್ಲಿ ಮಾಡಿದ್ದಾರೆ. ಅದಕ್ಕೆ ಮುತ್ತು ಅಥವಾ ಟಿಕ್ಕಲಿ ಹಚ್ಚಿ ತಗೊಂಡು ಬಂದಿದ್ದಾರೆ. ಅದು ಒಂದೆರಡು ದಿವಸ ಅದರಂತೆ ಚಲ್ಲಿನೂ ಆಗೋದು. ಆ ಮಗು ನಮ್ಮನ್ನು ಕೇಳ್ತದೆ, ಅಮ್ಮ ಇದು ಏನು, ಯಾಕೆ? ಅವಾಗ ನಮಗೆ ಪ್ರಶ್ನೆಗಳ ಉದ್ಭವ ಆದಾಗ ಆ ಮಗುವಿಗೆ ಅದರ ಒಂದು ಉತ್ತರ ಕೊಡುವಂಥ ಪ್ರಯತ್ನ ನಮ್ಮಿಂದ ಆಗ್ತದೆ. ಇದು ಆಗಬೇಕು ಮನೆಗಳಲ್ಲಿ. ನಾನು ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ, ಮಕ್ಕಳನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡಿ.
ಮಕ್ಕಳಿಗೆ ಯಾಕಂದ್ರೆ ಯಾವ ಅನುಭವದಿಂದ ಹೇಳ್ತಾನೆ ಅಂದರೆ ನಾನು ಸುಮಾರು 32 ವರ್ಷದಿಂದ ಶಿಕ್ಷಕಿ. ನಾನು 90ನೇ ಇಸ್ವಿಗೆ ಮೊದಲನೇದಾಗಿ ಯೋಗಾಸನ ಶಿಕ್ಷಕಿಯಾಗಿ ಆರಂಭವಾದಂಥ ನನ್ನ ಜೀವನ. ನಾನು ಇವತ್ತಿಗೂ ಶಿಕ್ಷಕಿ, ಪ್ರಧಾನ ಗುರುಮಾತೆ. ಒಂದು ಶಾಲೆಯಲ್ಲಿ 260 ಮಕ್ಕಳಿದ್ದಾರೆ. ಪುಟ್ಟ ಮಕ್ಕಳಿಂದ 7ನೇ ತರಗತಿವರೆಗೆ ಇದ್ದಾರೆ. ಅಲ್ಲಿ ನೋಡ್ತಾ ಇದ್ದೀನಿ ಬಹಳ ಸ್ಲಮ್. ನಮ್ಮದು ಇಂಥ ಪಾಶ್ ಅಲ್ಲ, ನನ್ನ ಶಾಲೆ ಇರೋದು ಬಹಳ ಸ್ಲಮ್ಮಲ್ಲಿ ಇದೆ. ಆದರೆ ಅಲ್ಲಿ ನಾನು ಕೇಳೋದು ಇಷ್ಟೇ, ನಾವು ಮಕ್ಕಳನ್ನು ಮಾತಾಡಿಸ್ತೇವಾ? ಮತ್ತು ಈ ವರ್ಷದ ನನ್ನಿಂದ ಒಂದು ತಾಯಂದರಿಗೆ ಒಂದು ವಿನಂತಿ ಮಾಡ್ಕೊಂಡಿದ್ದೀನಿ. ನಾವು ಅಪ್ಕೊಳ್ತಾ ಇದ್ದೇವಾ ಮಕ್ಕಳನ್ನ? ಇಲ್ಲೇ ಕೂತಿದ್ದಾರೆ ಸುಮಾರು 106 ತಾಯಂದಿರು. ನೀವು ನಿಮ್ಮ ಮಗುವಿಗೆ ಎಷ್ಟು ವರ್ಷ ತನಕ ಅಪ್ಕೋತೀರಿ? ಬಿಟ್ಟೇವಲ್ಲ ಅನ್ನಿಸ್ತದಲ್ಲ ನಮಗೆ ಸಮಯ ಇಲ್ಲ ಅಂತ ಒಂದು ಹಣೆಗೆ ಚುಂಬಿ ಅದಕ್ಕೆ ಮಾತಾಡ್ಸ್ರಿ. ಯಾಕಂದ್ರೆ ಬಹಳ ನಾವು ದೂರ ಆಗ್ಬಿಟ್ಟಿದ್ದೇವೆ, ತಾಯಿತನವನ್ನೇ ನಾವು ಇಲ್ಲದಾಗ ಮಾಡ್ಕೊಂಡು ಬಿಟ್ಟಿದ್ದೇವೆ. ಆ ಮಕ್ಕಳನ್ನ ಒಂದು ಮಾತಾಡ್ಸುವಂಥದ್ದು, ಅದು ತೊಡಿ ಮೇಲೆ ಮಲಗ್ತದನ್ನು ಮೊದಲು ನಮ್ಮ ತಾಯಿ ಏನು ಮಾಡ್ತಿದ್ದು? ಅಕ್ಕಿ ಆರಿಸ್ತಿದ್ದು, ಬೇಳೆ ಆರಿಸ್ತಿದ್ದು, ಜೋಳ ಆರಿಸ್ತಿದ್ದು, ತೊಡಿ ಮೇಲೆ ನಮ್ಮ ತಲೆ ಇರ್ತಿತ್ತು. ಅವಳು ಒಂದು ಕಡೆ ಸವರಿಸ್ತಿದ್ಲು, ಒಂದು ಕಡೆ ಆರಿಸ್ತಿದ್ಲು. ಅಂದ್ರೆ ಆತ್ಮೀಯತೆ, ಆ ಒಂದು ನಮ್ಮಲ್ಲಿ ಇರುವ ಶಕ್ತಿ ಆ ಮಗುವಿಗೆ, ಆ ಮಗುವಿನಲ್ಲಿರುವಂಥ ಕೊರತೆ ದೂರ ಮಾಡುವಂಥ ಆ ಕ್ಷಣಗಳು. ಆದರೆ ಇತ್ತೀಚೆಗೆ ನಾವು ಮರ್ತಿದ್ದೇವೆ. ನಮ್ಮ ಮಗುವಿಗೆ ಬಂದರೆ ಶಾಲೆಯಿಂದ ಟ್ಯೂಷನಿಂದ ಇನ್ನೊಂದು ಕ್ಲಾಸು, ಅದಕ್ಕಾಗಿಯೇ ಗಮನಿಸ್ತಾ ಇದ್ದೀವಿ. ಮತ್ತು ನಮ್ಮದು ಒಂದು ಜವಾಬ್ದಾರಿ ದೊಡ್ಡದಾದ ಆ ಒಂದು ಪೆಟ್ಟಿಗೆ ನಮ್ಮ ಕೈಯಲ್ಲಿ ಇರ್ತದೆ. ಆ ಪೆಟ್ಟಿಗೆ ನಮ್ಮನ್ನು ಯಾವ ಜೊತೆನೂ ಮುದ್ದು ಮಾಡುವಂಥ ನಾವು ಯಾರ ಜೊತೆನೂ ಸಮಯ ನಾವು ಬಹಳ ಪ್ರವಾಸ ಮಾಡ್ತಿರ್ತೀವಿ. ನಾವು ಮೊದಲು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಪಕ್ಕದಲ್ಲಿ ಕೂತ್ಕೊಂಡೋಗಿ ನಾವು ನಮ್ಮ ಯಾವ್ದಾರ ಒಂದು ಸಂಘಟನೆಗೆ ಜೋಡಿಸ್ಬಿಡ್ತಿದ್ವಿ. ಜೊತೆಗೆ ಟ್ರೈನಲ್ಲಿ ದಿಲ್ಲಿ ತನಕ ಹೋಗ್ಬೇಕಾದ್ರೆ ಸುಮಾರು ಜನರ ಜೊತೆ ಮಾತಾಡ್ಕೊಂಡು ಬರ್ತೀವಿ. ಆತ್ಮೀಯತೆ ಈಗ ಯಾರು ನೋಡಿದ್ರು ನೋಡ್ರಿ, ಎಲ್ಲರ ಕೈಗೆ ಮೆಟ್ರೋ ಒಳಗೆ ಕೂತ್ಕೊಂಡ್ರು. ಬೆಂಗಳೂರಿಗೆ ಹೋಗಿ 10 ನಿಮಿಷ ದಾರಿ ಇರಲ್ಲ, ಎಲ್ಲರ ಕಿವಿಯಲ್ಲಿ ಹಾಕೊಂಡು ಮೊಬೈಲ್ ಆನ್ ಮಾಡಿ ಕೂತ್ಕೊಂಡು ಬಿಡ್ತಾ ಇದ್ದಾರೆ. ಅಂದ್ರೆ ಆತ್ಮೀಯತೆ ನಾವು ಮರ್ಕೊಳ್ತಾ ಇದ್ದೇವೆ, ನಾವು ಕಳ್ಕೊತಾ ಇದ್ದೇವೆ. ಇದರಿಂದ ನಮ್ಮ ಮನುಕುಲವೇ ನಾವು ಎಲ್ಲೇ ಕಳ್ಕೊತೀವಿ ಅನ್ನೋಂಥ ಆತಂಕ ನಮ್ಮಲ್ಲಿ ಬರ್ತಾ ಇದೆ. ನಾವೆಲ್ಲ ನಮ್ಮ ಕೈಯ ಆ ಪೆಟ್ಟಿಗೆಯಿಂದ ಕಾಣ್ತಾ ಇದ್ದೇವೆ. ನಮ್ಮ ಅಕ್ಕಪಕ್ಕದ ದೇಶದಲ್ಲಿ ನಮ್ಮ ಸ್ಥಿತಿ ಏನಾಗ್ತಾ ಇದೆ ನೋಡ್ತಾ ಇದ್ದೀವಲ್ಲ. ಮೊದಲು ಮೊಬೈಲ್ ಕೈಯಾಗ ಬಂದಾಗ ಚೂರು ಅಂತಿತ್ತು, ಅಯ್ಯೋ ಅದು ಆಯ್ತಲ್ಲ, ಅಯ್ಯೋ ಅಂತಿತ್ತು, ಎದೆ ಜಲ್ ಅಂತಿತ್ತು. ಈಗ ಏನೋ ಅನ್ಸಲ್ಲ ನೋಡ್ರಿ. ನನ್ನ ಅನುಭವ ಅಂತ ಹೇಳ್ತಾ ಇದ್ದೇನೆ ಅಂತಲ್ಲ, ನಿಮಗೂ ಆಗ್ತಾ ಇರಬಹುದು ಅಂತ ನಾನು ಅನ್ಕೊಂಡಿದ್ದೇನೆ. ಮೊದಲು ಅನಿಸ್ತಿತ್ತು, ಅಯ್ಯೋ ಏನು ಆಯ್ತಪ್ಪ ಭಗವಂತ ಅಂತೇಳಿ. ಈಗ ಏನಿಲ್ಲ, ಸರಿಸ್ಬಿಡ್ತೀವಿ. ಅದು ಆಯ್ತು, ಅದೇನೋ ತುಳುದು ಹೋಯ್ತು, ಅದನ್ನು ಏನು ಎತ್ಕೊಂಡು ಹೋಯ್ತು, ಏನೋ ಅನ್ಸೋದೇ ಇಲ್ಲ. ನಮ್ಮ ಮನಸ್ಸಿನಲ್ಲಿ ಭಾವನೆ ಸತ್ತು ಹೋಗ್ತಾ ಇದೆ. ನಮ್ಮ ಮನಸ್ಸಿನಲ್ಲಿ ಇರುವಂತ ತಾಯಿತನ ಸತ್ತು ಹೋಗ್ತಾ ಇದೆ. ನಮ್ಮಲ್ಲಿ ಇರುವಂತ ನಮ್ಮ ತನವನ್ನ ನಾವು ಕಳ್ಕೊಂಡ್ರೆ ಮುಂದೆ ಈ ಮಕ್ಕಳ ಭವಿಷ್ಯ ಹೇಗೆ? ಇವರು 50-100 ವರ್ಷ ಬದುಕುವುದು ಈ ದೇಶದಲ್ಲಿ, ಈ ಭೂಮಿ ಮೇಲೆ ಹೇಗೆ ಅನ್ನುವಂಥ ಪ್ರಯತ್ನ ನಾವು ತಾಯಂದಿರು ಈಗಿಂದಲೂ ಮಾಡಬೇಕಾಗಿದೆ. ಅಕ್ಕಪಕ್ಕದ ದೇಶದಲ್ಲಿ ನೋಡ್ತಾ ಇದ್ದೀವಿ, ನಾವು ಅವರು, ನಾವು ಇವರು, ನಾವು ಶಿಕ್ಷಕರು, ನಾವು ಇನ್ನೊಬ್ರು ಅಂತ ಹೇಳಿ ನಾವು ನಮ್ಮದೇ ಗುಂಪು ಮಾಡ್ಕೊಂಡು ಕಟ್ಕೊಂಡಿದ್ರಿಂದ ಇವತ್ತು ಅವ್ರ ಮನೆ ಒಳಗೆ ಅವರೇ ಇಲ್ಲ. ನೋಡ್ತಾ ಇದ್ದೀವಿ. ಅಂದ್ರೆ ಕಥೆ ಅಲ್ಲ, ಘಟನೆ, ಇವತ್ತಿನ ಜೀವಂತ ಘಟನೆಗಳು ಇದ್ದಾಗ ನಾವು ಈ ಒಂದು ಭಾರತ ಭೂಮಿಯಲ್ಲಿ ಇದ್ದವರು ನಾವು ಸಹ ಹೇಗೆ ಬದುಕಬೇಕು ನೋಡ್ತಾ ಇದ್ದೀವಿ. ಆತಂಕ 4 ಕಡೆಯಿಂದ ಒಳಗ ಇದೆ. ಹುಬ್ಬಳ್ಳಿ ಒಳಗೆ ಇಲ್ಲ ಅಂತ ಅನ್ಕೋಬೇಡ್ರಿ. ನಾವು ಇರೋದು ಒಂದು ಸ್ಲಮ್ ಅಲ್ಲಿ, ನಮ್ಮ ಮನೆಗಳು ಇರೋದು ಒಂದು ಎಲ್ಲಾ ಒಂದು ಜನಾಂಗ ಇರುವಂತ ಏರಿಯಾದಲ್ಲಿ ನಮಗೆ ಸತತ ಅನುಭವ ಬರ್ತಾ ಇರ್ತದೆ. ಅವರು ಮಾಡುತ್ತ ಮಕ್ಕಳಿಗೆ ಸಂಸ್ಕಾರ ಕೊಡುವಂತ ಪದ್ಧತಿ, ಅವ್ರಿಗೆ ಎಷ್ಟು ಸಮಯ ಮಕ್ಕಳ ಜೊತೆ ಕಳೀತಾ ಇದ್ದಾರ, ಅವರು ಹೆಂಡತಿಯರ ಜೊತೆ ಎಷ್ಟು ಸಮಯ ಕಳೀತಾ ಇದ್ದಾರ, ಪುರುಷರು ಸಹ ಎಷ್ಟು ಸಮಾಜಕ್ಕಾಗಿ ಬಡ್ಕೋತಾರ ಅನ್ನೋದನ್ನು ನಾವು ನೋಡ್ತಾ ಇದ್ದಾಗ ನಾವು ಎಷ್ಟು ಅಲಕ್ಷ್ಯ ಮಾಡ್ತಾ ಇದ್ದೀವಲ್ಲ ನಮ್ಮ ಜೀವನ ಅಂತ ದುಃಖ ಆಗ್ತದೆ. ಒಂದ್ ಕಡೆ ಚಿಂತೆ ಆಗ್ತದೆ. ನಾವು ಯಾವ ಮಹಿಳೆಗೂ ಇವತ್ತು ನಮ್ಮ ಕುಟುಂಬಗಳಿಗೂ ಸಹ ನಾವು ಗಮನಿಸ್ತಾ ಇಲ್ಲ. ಸಿದ್ಧಾರ್ಥ ಮಠದೊಳಗೆ ಬೋರ್ಡ್ ಹಾಕುವಂತ ಪ್ರಸಂಗ ಬರ್ಬೇಕಾ? ಇರುವಂತ ಆ ಒಂದು ಈಶ್ವರ ಸ್ವರೂಪಿ ಆ ಒಂದು ಸಿದ್ಧಾರಜ್ಜ ಈ ಹುಬ್ಬಳ್ಳಿ ಕಾಯ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಯಾವ ತೊಂದರೆನೂ ಇಲ್ಲ, ಯಾವ ಸಂಕಷ್ಟವೂ ಇಲ್ಲ. ಅದು ಗುಡ್ಡದಿಂದ ಇರ್ಬೋದು, ನೀರಿನಿಂದ ಇರ್ಬೋದು, ಗಾಳಿಯಿಂದ ಇರ್ಬೋದು,
ಯಾವ ಪ್ರಕೃತಿಯಿಂದ ನಮಗೆ ಸಂರಕ್ಷಣೆ ಮಾಡ್ತಾ ಇರುವಂತ ಸಿದ್ಧಾರ್ಥದಲ್ಲಿ ಇವತ್ತು ಬೋರ್ಡ್ ಹಾಕುವಂತ ಸ್ಥಿತಿ ಬಂದದಲ್ಲ. ಯಾರು ಮಾಡಿದ್ರೆ ಬೇರೆಯವ್ರು ಬಂದು ಮಾಡ್ತಾ ಇಲ್ಲ, ನಾವು ಇರುವಂತ ಇಲ್ಲಿ ಹೆಣ್ಣು ಮಕ್ಕಳಿಗೆ ಸಂಬಂಧ ಮಾಡುವಂತ ವಿಷಯ ಬಂದದ. ವಿಚಾರ ಮಾಡ್ಬೇಕಲ್ಲ ನಾವು ಮಹಿಳೆಯರು. ನಾವು ನಮ್ಮ ವೇಷಭೂಷಣದಲ್ಲಿ ಎಲ್ಲಿ ಹೋಗ್ಬೇಕು ಅಲ್ಲಿ ವೇಷಭೂಷಣ ಹಾಕೊಳ್ಳುವಂತ ಒಂದು ಪ್ರಸಂಗಗಳು ಯೋಚನೆ ಮಾಡುವಂತ ಸೌಜನ್ಯವನ್ನು ನಾವು ಬಿಟ್ಕೊಟ್ಟಿದ್ದೀವಲ್ಲ. ಒಂದು ಹಬ್ಬ ಇದೆ, ತಿಜೋರಿ ಅಳತಾರ ಅಂತ ಹೇಳ್ತಾ ಇದ್ರು ಒಬ್ರು ಯಾರೋ ಹಿರಿಯರು. ಇಲ್ರಿ, ನಿಮ್ಮ ಮನೆಯವ್ರಿಗೆ ಕಿಶೆ ಸುಡಿಸ್ಕೊಂಡು 1000 ಅಂದ್ರೆ 1000, 10,000 ಅಂದ್ರೆ 10,000 ಸೀರೆ ಕೊಡ್ತಾರೆ, ತಿಜೋರಿ ಒಳಗಿಟ್ಟು ಅಲ್ಲೇ ಅದು ಅಳ್ತಾ ಇದೆ. ಉಡ್ಬೇಕಂದ್ರೆ ನಾವು ಪಟ್ ಅಂತ ಒಂದು ನೈಟಿ ಹಾಕೋತೀವಿ, ಸೆಟ್ ಅಂತ ಏನೋ ಒಂದು ಹಾಕೊಂಡು ಬಂದ್ಬಿಡ್ತೀವಿ. ಇದು ನಮ್ಮ ಸಂಸ್ಕಾರ. ನಮ್ಮನ್ನು ನಾವು ಪ್ರಶ್ನೆ ಹಾಕುವಂಥದ್ದು. ನಾನು ಏನೋ ಮಹಿಳೆಯರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಬೇಡ್ರಿ, ನಮ್ಮ ವಿಷಯವೇ ಇದೆ. ನಾನು ನಿರ್ಭೀಕವಾಗಿ ಹೇಳ್ತೇನೆ, ಯಾವುದೂ ಇದ್ರೂ ನನ್ನ ಸಮಾಜ, ನನ್ನ ಸಂಸ್ಕೃತಿ, ನನ್ನ ಪರಂಪರೆ, ನನ್ನ ಭಾರತ ಮಾತೆ ಈ ಸುರಕ್ಷಿತವಾಗಿರ್ಬೇಕಂದ್ರೆ ಮೊದಲು ತಾಯಿ ಸುರಕ್ಷಿತವಾಗಿರ್ಬೇಕು, ತಾಯಿ ಸಂಸ್ಕಾರಿತವಾಗಿರ್ಬೇಕು, ಮಹಿಳೆ ಜಾಗೃತವಾಗಿರ್ಬೇಕು. ಯಾವಾಗ ಒಂದು ಮನೆಯಲ್ಲಿ ಮಹಿಳೆ ಜಾಗೃತ ಆಗ್ತಾಳೋ, ಈ ಸುರಕ್ಷಿತ ಸುಸಂಸ್ಕೃತವಾಗಿರ್ತಾಳೋ, ಆ ಮನೆ, ಆ ಸಮಾಜ, ಆ ಓಣಿ, ಆ ರಾಜ್ಯ, ಆ ರಾಷ್ಟ್ರ ಸುರಕ್ಷಿತವಾಗ್ತದ ಅನ್ನುವಂಥ ಪರಿಕಲ್ಪನೆಯಿಂದ ಬಂದವರು ನಾವು. ಯಾವ ಝಾನ್ಸಿ ಲಕ್ಷ್ಮಿ ಸೀರೆ ಉಟ್ಟೇನೆ ಕಚ್ಚಿ ಹಾಕೊಂಡೇನೆ ಕುದುರೆ ಏರಿದಾಳ್ರಿ, ಬೆನ್ನಿಗೆ ಕಟ್ಟಿಕೊಂಡು ಯುದ್ಧ ಮಾಡಿದಂಥ ಪ್ರಸಂಗಗಳು ನಾವು ಓದುವುದಲ್ಲ, ಅದು ಘಟನೆ. ಅದು ನಾವು ನೆನಪಿಸ್ಕೊಳ್ಬೇಕಲ್ಲ. ನಮ್ಗೆ ಇವತ್ತು ಅನಾಯಾಸದ ಒಂದು ಡ್ರೆಸ್ ಕೊಟ್ಬಿಟ್ಟಿದ್ದಾರೆ, ಓಡ್ಲಿನೂ ಬೇಡ. ಇದು ಎಂಥ ನಮ್ದು ಒಂದು ಪರಿಸ್ಥಿತಿ ಬಂದದ ಮಹಿಳೆಯರಿಗೆ. ನಾವು ಅದು ಹಾಕೊಳ್ಳೋ ಪ್ರಯತ್ನ ಮಾಡ್ಬೇಕಲ್ಲ. ಇವತ್ತು ಆ ಮಗು ಅಷ್ಟು ಶೃಂಗಾರ ಮಾಡಿ ನಾನು ರಾಧೆಯಾಗಿ ಬರ್ಬೇಕಲ್ಲ, ನಾನು ಯಶೋಧೆ ಆಗಿ ಬರ್ಬೇಕಲ್ಲ ಅನಿಸ್ಬೇಕು ನಮ್ಗೆ. ಯಾಕೆ ಅನಿಸ್ಬಾರ್ದ? ಅನಿಸ್ಬೇಕಲ್ಲ. ಈ ದಿನ ಮತ್ತೆ ಸಿಗುತ್ತಾ ನನಗೆ? ಆ ಮಗು ಇದೇ ವಯಸ್ಸಿನಲ್ಲಿ ಇರ್ತದ? ಈಗ ಅಂದ್ರೆ 10 ವರ್ಷದವನು ಆಗ್ತಾನೆ. ಈ ಪ್ರಸಂಗ ಅವನಿಗೂ ಬರೋದಿಲ್ಲ, ಈ ಪ್ರಸಂಗ ನಿಮಗೂ ಬರಲ್ಲ. ಹಾಕಬೇಕು. ನನ್ನ ದೇವಸ್ಥಾನ, ನನ್ನ ಒಂದು ಅದು ಬಿಂದು, ನನ್ನ ಧರ್ಮ ಜಾಗೃತಿ, ನನ್ನ ಮನಸ್ಸಿನ ನೆಮ್ಮದಿಯ ಬಿಂದು ಅದು. ಅಲ್ಲೇ ನನ್ನ ಸೀರೆ ಹಾಕು. ನನ್ನ ರಾಧೆ ಹಾಕೊಂಡಾಳೆ, ನನ್ನ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಸೀರೆಯಲ್ಲಿ ಕಾಣ್ತಾ ಇದ್ದಾಳೆ. ಬೇರೆ ಉದಾಹರಣೆ ಬೇಡ. ರಾಣಿ ಚೆನ್ನಮ್ಮ ಕುದುರೆಯಲ್ಲಿ ಸೀರೆಯಲ್ಲಿ ಕೂತಿದ್ದಾಳೆ. ಹೊಟ್ಟೆ 9 ತಿಂಗಳ ಹೊಟ್ಟೆ ತಗೊಂಡು ಜಿಜಾಮಾತ ಶಿವನೇರಿ ದುರ್ಗಕ್ಕೆ ಹೋಗಿ ಶಿವಾಜಿಯನ್ನ ಜನ್ಮ ಕೊಟ್ಟಿದ್ದಾಳ್ರಿ. ಅಂಥ ಮಹಿಳೆಯರು ನಾವು. ಅಲ್ಲಿ ಇವತ್ತೇನಾಗೈತೆ ನಮ್ಗೆ? ನಾವು ಎಲ್ಲವನ್ನೂ ಮರಿತಾ ಇದ್ದೇವಲ್ಲ, ಇದು ಸರಿನಾ ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲಿ ಬಿಡ್ತಾ, ಇವತ್ತು ನನಗೆ ಯಾಕಂದ್ರೆ ನನ್ನ ಶಾಲೆ ಇದೆ, ನಾನು ನೇರವಾಗಿ ಇವತ್ತಿನ ಒಂದು ವಿನಂತಿ ಏನು ಮಾಡ್ಕೊಂಡಿದ್ದೇನೆ ಅಂದರೆ, ವಾರದಲ್ಲಿ ಒಂದ್ಸರಿ ಹಾಕ್ಕೋರಿ ಮಕ್ಕಳನ್ನು. ಅದು 7ನೇ ಆಗ್ಯದಂದ್ರೆ ಬಿಟ್ಟು ಬಿಡಬೇಡ್ರಿ. ಅದು 3 ವರ್ಷದ ಆಗ್ಯದಂದ್ರೆ ಅದ ಕಷ್ಟ ನೋಡ್ಬೇಕಂತಿಲ್ರಿ. 7ನೇದಾಗಲಿ 3ನೇದಾಗಲಿ 1ನೇದಾಗಲಿ ಒಂದು ವಾರದಲ್ಲಿ ಆದರೂ ಅದಕ್ಕೆ ಎದೆ ಹಚ್ಕೊಂಡು ಒಂದು ಅವನಿಗೆ ಅಪ್ಪುಗೆ ಕೊಟ್ಟು ಅದನ್ನ ಮನಸ್ಸಿನಲ್ಲಿ ಇರುವಂತ ಏನು ಅಳಲನ್ನ ಮಾತಾಡಿಸುವಂತ ಪ್ರಯತ್ನ ಮಾಡಿ. ಶಾಲೆ ಒಳಗೆ ಶಿಕ್ಷಕಿಯರು ಎಷ್ಟು ಕಷ್ಟಪಡ್ತಾರೋ ಅದು ನೀವು ಕಾಣಲ್ಲ. ಅವರು ಒಂದು ನುಡಿಯನ್ನ, ಶ್ಲೋಕಗಳನ್ನ ನುಡಿಸ್ಬೇಕಾದ್ರೆ ಎಷ್ಟು ಮುದ್ದು ಮಾಡ್ತಾರೆ, ಎಷ್ಟು ಸರಿ ಹೇಳಿಸ್ತಾರೆ. ನೀವು ಹೇಳಿಸ್ಕೊಳ್ಳಿಲ್ಲ ಮನೆಯೊಳಗ ನಡಿ. ಆ ನಮ್ಮ ರಾಘವೇಂದ್ರ ಗುರುಗಳ ಮುಂದೆ ಹೇಳು ಆ ಶ್ಲೋಕ, ಗುರುಬ್ರಹ್ಮ ಹೇಳು, ಎಷ್ಟು ಚಂದ. ಗುರುಬ್ರಹ್ಮ ಗುರುಗಳಿಗೆ ಏನೋ ಹೇಳ್ತದದು. ನೀವು ಹೇಳಿಸ್ರಲ್ಲ, ಅವಾಗ ನೋಡ್ರಿ 2 ಕೈ ಚಪ್ಪಾಳೆ ತಟ್ಟಾಗ ಆ ಮಕ್ಕಳ ಭವಿಷ್ಯ ಉಜ್ವಲ ಆಗ್ತದ್ರಿ. ಅವ್ರ ಜೀವನ 100 ವರ್ಷ ಸಂಸ್ಕೃತಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗ್ತದ. ನಮ್ಮ ಧರ್ಮ, ನಮ್ಮ ದೇಶ ಸುರಕ್ಷಿತವಾಗಿರಲಿಕ್ಕೆ ಸಾಧ್ಯ ಆಗ್ತದ. ಹಾಗಾಗಿ ನಮ್ಮ ಜವಾಬ್ದಾರಿ ದೊಡ್ಡದ, ಮಾತೆಯರ ಜವಾಬ್ದಾರಿ ದೊಡ್ಡದ. ಈ ಕೃಷ್ಣ ಮತ್ತು ರಾಧೆ ಗೋಪಿಕೆಯರನ್ನ ಮಾಡುವುದಷ್ಟೇ ಅಲ್ಲ, ಅವರಿಲ್ಲೇ ಬಂದು ನೋಡಿ ಸಂತೋಷ ಪಡುವುದಷ್ಟೇ ಅಲ್ಲ, ನಮ್ಮ ಜವಾಬ್ದಾರಿಯು ಸಹ ನಾವು ಅರ್ಥಕೊಂಡು ನಮ್ಮ ತನವನ್ನು ಉಳಿಸ್ಕೊಂಡು ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಮುಂದುವರಿಸುವಂಥ ಪ್ರಯತ್ನ ನಾವು ನೀವು ಸೇರಿ ಮಾಡೋಣ. ನನಗೆ ಇಲ್ಲಿ ಕರೆಸಿ 1-2-4 ಮಾತಾಡಲಿಕ್ಕೆ ಮತ್ತು ಈ ಒಂದು ಅತಿಥಿ ಸ್ಥಾನವನ್ನು ಕೊಡಲಿಕ್ಕೆ ನಮ್ಮೆಲ್ಲ ಶಿಕ್ಷಕಿಯರು ಮಾಡಿದ್ದಾರೆ, ಆಹ್ವಾನ ಕೊಟ್ಟಿದ್ದಕ್ಕೆ ನಾನು ನಮ್ಮ ಕೇಶವ ವಿದ್ಯಾಕೇಂದ್ರ ಆಡಳಿತ ಮಂಡಳಿ ಮತ್ತು ಎಲ್ಲ ಶಿಕ್ಷಕಿಯರಿಂದ ಎಲ್ಲರಿಗೂ ನಮಸ್ಕರಿಸ್ತಾ ಧನ್ಯವಾದ ಸಲ್ಲಿಸ್ತಾ, ಏನಾರು ನನ್ನಿಂದ ಹೆಚ್ಚು ಅನಿಸಿದ್ರೆ ಅದು ನನಗೆ ಬಿಡ್ರಿ. ನನ್ನಿಂದ ಏನಾರು ಒಳ್ಳೆಯದಂತ ಏನಾರು ಅನಿಸಿದ್ರೆ ಅದನ್ನು ನೀವು ನೆನಪಿಸ್ಕೊಂಡು ಅದನ್ನು ನೀವು ಅನುಸರಿಸುವಂಥದ್ದು ಅಷ್ಟೇ ಅಲ್ಲ, ಸಮಾಜದಲ್ಲಿ ಬಿತ್ತರಿಸುವಂಥ ಪ್ರಯತ್ನ ಮಾಡ್ರಿ. ಹಂಸ ಪಕ್ಷಿಯಾಗಿ ನಾವು ಬದುಕೋಣ ಅನ್ನೋಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದ. ಎಲ್ಲರೂ ಜೋರಾಗಿ ಹೇಳಬೇಕು.
बोलो भारत माता की कई मेले हेल्बेकल्लू बोलो भारत माता की बोलो भारत माता की ಮಾತರಂ ಮಾತರಂ ಅಂತ ಹೇಳ್ತೀನಿ ಒಂದೇ ಮಾತರಂ ಮಾತರಂ ಅಂದ ತಕ್ಷಣ ಒಂದೇ ಮಾತರಂ ಅಂತ ಹೇಳಿ ಮಾತರಂ 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 ಧನ್ಯವಾದಗಳು ಇವತ್ತು ಬಹಳ ಖುಷಿಯಾಗಿದೆ ನಮ್ಮ ಈಗಾಗಲೇ ಹೇಳಿದರು ಅತಿಥಿಗಳು ನಮ್ಮ ಏನು ಸಂಸ್ಕಾರ ನಮ್ಮ ಏನು ಆಚರಣೆ ಇವು ಬಹಳ ನಶಿಸಿ ಹೋಗ್ತಾ ಇದೆ ಆದರೆ ಈ ನಮ್ಮ ಕೇಶವ ವಿದ್ಯಾಲಯದಲ್ಲಿ ಈ ಒಂದು ನಮ್ಮ ಏನು ಆಚರಣೆ ನಮ್ಮ ನಡತೆ ನಮ್ಮ ಸಂಸ್ಕಾರವನ್ನು ನಾವು ರೆಗ್ಯುಲರ್ ಇದು ಮಾಡ್ತಾ ಇರ್ತೀವಿ ಮೊಟ್ಟ ಮೊದಲು ಇವತ್ತು ಕೃಷ್ಣ ಜನ್ಮಾಷ್ಟಮಿಯ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಇನ್ನೊಂದು ಹೇಳ್ತೀನಿ ಎಲ್ಲರೂ ಹೇಳಬೇಕು ಎಲ್ಲರೂ ಕೇಳ್ರಿ ಹರೇ ರಾಮ್ 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 ಹರೇ 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 ಕೃಷ್ಣ 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 ಹರೇ ಹರೇ ಅಂತ ಎಲ್ಲರೂ ಹೇಳಬೇಕು ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ ಈಗ ಹೆಚ್ಚು ಸಮಯ ನೋಡಿದ್ರು ನಾನು ಒಂದು ನಮ್ಮ ಪಾಠದ ಜೊತೆಗೆ ಮಕ್ಕಳಿಗೆ ಇಲ್ಲೇನು ಎಲ್ಲ ಮಾತೆಯರು ಬಂದಿದ್ದಾರೆ ಪಾಲಕರು ಬಂದಿದ್ದಾರೆ ನಮ್ಮ ಪಾಠದ ಜೊತೆಗೆ ನಮ್ಮ ಸಂಸ್ಕಾರ ಮತ್ತು ಮನೆಯ ಒಂದು ಸಂಸ್ಕಾರ ಮತ್ತು ಇನ್ನೊಂದೇನೆಂದರೆ ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಮನೆಯಲ್ಲಿ ಈಗಾಗಲೇ ಅತಿಥಿಗಳು ಹೇಳಿದರು ಮಕ್ಕಳಿಗೆ ನಾವು ಎಷ್ಟು ಸಮಯ ಕೊಡ್ತೀವಿ ಮಕ್ಕಳಿಗೆ ನಾವು ಮನೆಯಲ್ಲಿ ಎಷ್ಟು ಸಮಯ ಕೊಡ್ತೀವಿ ನಾವೇ ಮೊಬೈಲ್ ಇಟ್ಕೊಂಡು ಕೊಡ್ತೀವಿ ತಂದೆ ತಾಯಿಯರು ನಾವು ಮೊಬೈಲ್ನ ಇಟ್ಕೊಂಡು ಕೊಡ್ತೀವಿ ಮಕ್ಕಳಿಗೆ ಅವರು ದಾನ್ಲೆ ಹಾಕಬಾರ್ದು ಅಂಥೇಳಿ ಅವ್ರ ಕಡೆಗೆ ಮೊಬೈಲ್ ಕೊಟ್ಟು ಕೊಡಿಸ್ಬಿಡ್ತೀವಿ ಅದನ್ನು ದಯವಿಟ್ಟು ಮಕ್ಕಳಿಗೆ ಯಾರು ಮೊಬೈಲ್ ಕೊಡಬೇಡ್ರಿ ಅವರಿಗೆ ಒಂದು ಸಂಸ್ಕಾರ ಕಲಿಸ್ರಿ ಮತ್ತು ಪಾಠದ ಜೊತೆಗೆ ಸಂಸ್ಕಾರ ಮತ್ತು ಆಟ ಸಹಿತ ಹೊರಗಡೆಗೆ ಈಗ ನಶಿಸಿ ಹೋಗ್ತಾ ಇದೆ ಹೊರಗೆ ಆಟಕ್ಕೆ ನಾವು ಕಲಿಸೋದಿಲ್ಲ ಅದಕ್ಕೆ ಹೆಚ್ಚಿನ ಏನು ಪಾಲಕರು ಮೊಬೈಲನ್ನು ಬಿಟ್ಟು ಈ ನಮ್ಮ ಮನೆಯಲ್ಲಿ ಸಂಸ್ಕಾರ ಪಾಠ ಮತ್ತು ಆಟವನ್ನು ಆಡಿಸ್ಬೇಕು ಎಲ್ಲರೂ ಧನ್ಯವಾದ नमो ब्रह्मण्य देवाय ओ ब्रह्मण्य हिताय जगत्हिताय कृष्णाय ಗೋವಿಂದಾಯ ನಮೋ ನಮಃ. ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದಂತಹ ಕುಮಾರಿ ರಾಜಶ್ರೀ ಜಡಿ ಇವರಿಗೆ ನಮ್ಮ ವಿದ್ಯಾಕೇಂದ್ರದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ದತ್ತಮೂರ್ತಿ ಗುರೂಜಿಯವರವರಿಗೆ ಕಿರುಕಾಣಿಕೆ ಕೊಡಬೇಕಾಗಿ ವಿನಂತಿ. ನಮ್ಮ ವಿದ್ಯಾಕೇಂದ್ರದ ಕಾರ್ಯದರ್ಶಿಗಳಾದ ಶ್ರೀಯುತ ದತ್ತಮೂರ್ತಿ ಕುಲಕರ್ಣಿ ಗುರೂಜಿಯವರಿಗೂ ಧನ್ಯವಾದಗಳು. ನಮ್ಮ ಶಾಲೆಯ ಆಡಳಿತಾಧಿಕಾರಿಗಳಾದಂಥ ಶ್ರೀಯುತ ಶ್ರೀಧರ್ ಗುರೂಜಿಯವರಿಗೂ ಧನ್ಯವಾದಗಳು. ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿಯರಾದ ಶ್ರೀಮತಿ ಶರಾವತಿ ಮಾತಾಜಿಯವರಿಗೂ ಧನ್ಯವಾದಗಳು. ನಮ್ಮ ಶಾಲೆಯ ಶಿಕ್ಷಣಾಧಿಕಾರಿಗಳಾದಂಥ ಶ್ರೀಮತಿ ಕಮಲಾ ಮಾತಾಜಿಯವರಿಗೂ ಧನ್ಯವಾದ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಪಾಲಕರಿಗೂ ನಮ್ಮ ವಿದ್ಯಾಕೇಂದ್ರದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಮಾತಾಜಿಯರು ಮೇಲೆ ಬಂದು ಮಾತಾಜಿಗಳು ಶಿಶುಮತಿ ರಾಮ ಹರೇ ಹರೇ